ನಮಸ್ಕಾರ. ಚುಟುಕು ಸಾಹಿತ್ಯ ಕನ್ನಡ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. ಇಂದು ಕಾಲದ ವೇಗದಂತೆ ಓಡುತ್ತಿರುವ ಮಾನವನಿಗೆ ಸಮಯದ ಅಭಾವ ತುಂಬಾನೇ ಇದೆ. ಇದನ್ನು ತಿಳಿದ ಬಹುತೇಕ ಸಾಹಿತಿಗಳು ಕಿರಿದರಲ್ಲಿ ಹಿರಿದು ಹೇಳಬಲ್ಲ, ಓದುಗರಿಗೆ ತಲುಪಬಲ್ಲ ಚುಟುಕು ಸಾಹಿತ್ಯ ರಚಿಸುತ್ತಿದ್ದಾರೆ. ಇಂದು ದೀರ್ಘವಾದ ಕಾವ್ಯ, ಕಾದಂಬರಿಯನ್ನು ಓದುವವರ ಸಂಖ್ಯೆ ಬಹು ವಿರಳವಾದ ಕಾರಣ ಓದುಗರಿಗೆ ಸಿಕ್ಕ ಸ್ವಲ್ಪ ಸಮಯದಲ್ಲಿ ಪರಿಣಾಮವನ್ನು ಉಂಟು ಮಾಡುವಂತ ಹನಿಗವಿತೆಗಳನ್ನು ಸಾಹಿತಿಗಳು ರಚಿಸಲು ತೊಡಗಿದ್ದಾರೆ. ಹನಿಗವಿತೆಗಳು ಜೀವನ ಮೌಲ್ಯ, ರಾಜಕಾರಣ, ಪ್ರೀತಿ, ಪ್ರೇಮ, ಬಾಂಧವ್ಯ, ಪ್ರಾಮಾಣಿಕತೆ, ನಿಸರ್ಗ ಪ್ರೇಮ, ಮಾನವೀಯತೆ ಇತ್ಯಾದಿ ವಿಷಯ ವಸ್ತುವಿನೊಂದಿಗೆ ಸಾಹಿತಿ ತಾನು, ತಮ್ಮವರು, ತಮ್ಮ ಪರಿಸರವನ್ನು ವಿಷಯ ವಸ್ತುವಾಗಿಸಿಕೊಂಡು ರಚಿಸುತ್ತಾರೆ. ಈ ಚುಟುಕುಗಳು ಇಂತಹುದೇ ವಿಷಯಗಳಿಂದ ಹುಟ್ಟಿಕೊಂಡಿರುತ್ತವೆ ಎಂದು ಹೇಳಲಾಗದು. ಚುಟುಕುಗಳಲ್ಲಿ ಸಾಮಾನ್ಯವಾಗಿ ಹಾಸ್ಯ, ವಿಷಾದ, ವ್ಯಂಗ್ಯ, ಹಾಸುಹೊಕ್ಕಾಗಿರುತ್ತದೆ. ಇನ್ನು ಚುಟುಕು ತನ್ನದೇ ಆದ ಗುಣಲಕ್ಷಣವನ್ನು ಹೊಂದಿದ್ದು, ಈ ಕುರಿತು ಡಾಕ್ಟರ್ ವಿ.ಕೆ. ಗೋಕಾಕರು ಚುಟುಕು ಒಂದು ಲಘುಗೀತ, ಪ್ರಾಸದ ಮುನೆ, ಮಾತಿನ ಹದನ, ಛಂದಸ್ಸಿನ ಬಿಗುವು, ನಿರೂಪಣೆಯ ಮಿತವ್ಯಯ ಈ ಕಾವ್ಯದ ಪ್ರಕಾರದ ಮುಖ್ಯ ಸಾಧನ ಸಾಮಗ್ರಿ. ಸಾಹಿತ್ಯಕ್ಕೆ ಇದ್ದ ಅನಂತ ಮುಖಗಳು ಚುಟುಕಕ್ಕೂ ಇವೆ. ಆದರೆ ಕಿರಿದರಲ್ಲಿ ಹಿರಿಯ ಅರ್ಥ ಮೂಡಿ ಬರಬೇಕು ಎಂದು ಅವರು ಅಭಿಪ್ರಾಯಿಸುತ್ತಾರೆ. ಹನಿಗವಿತೆಗಳು ಗಾತ್ರದಲ್ಲಿ ಕಿರಿದರಾಗಿರುವುದರಿಂದ ಓದಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರೊಂದಿಗೆ ನೆನಪಿನಲ್ಲಿ ಉಳಿಯುವಂತವುಗಳಾಗಿವೆ. ಕಾರಣ ಇಂದು ಎಲ್ಲ ಸಾಹಿತ್ಯ ಪ್ರಕಾರಕ್ಕಿಂತ ಹೆಚ್ಚು ಮೌಲ್ಯವುಳ್ಳ ವಿಡಂಬನೆಯ, ಹಾಸ್ಯದ ಚುಟುಕುಗಳನ್ನು ಸಾಹಿತಿಗಳು ರಚಿಸುತ್ತಿದ್ದು, ಇವು ಇಂದು ತನ್ನದೇ ಆದ ಓದುಗ ಗಣವನ್ನ ಹೊಂದಿವೆ. ಶ್ರೀ ಎಂ.ಎಸ್. ಹಿರೇಮಠ ಗುರುಗಳು ತಮ್ಮ ಚುಟುಕಿನಲ್ಲಿ ಜೀವನ, ದಾಂಪತ್ಯ, ಗುಣ ಸ್ವಭಾವ, ಸಂಸ್ಕೃತಿ, ಪ್ರೀತಿ, ಪ್ರೇಮ, ಪರಿಸರ, ಕೆಲಸ, ಕಾರ್ಯ, ಹೆಣ್ಣು, ವರದಕ್ಷಿಣೆ, ವಿದ್ಯೆ, ಬಡತನ, ಸಿರಿತನ, ಉಡುಗೆ ತೊಡುಗೆ, ಜಾತಿ, ಮನಸ್ಸು, ಹೆಂಡತಿ, ಆಟ ಪಾಠ ಹೀಗೆ ಅವರು ನೋಡಿದ ವಾಸ್ತವ ಬದುಕಿನ ನೈಜತೆ, ಅವರು ಕಂಡು ಅನುಭವಿಸಿದ ಸಮಸ್ಯೆಗಳು, ರೋಚಕ ಸಂದರ್ಭಗಳು, ಘಟನಾವಳಿ ಹೀಗೆ ಮುಂತಾದ ವಿಷಯಗಳನ್ನು ಪೂರ್ಣವಾಗಿಸಿಕೊಂಡು ಮೌನ ಮಾತಾದಾಗ ಎಂಬ ಶೀರ್ಷಿಕೆಯಡಿ ಚುಟುಕುಗಳನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಇಂದು ಪುಸ್ತಕ ಓದುವವರ ಸಂಖ್ಯೆ ಕಡಿಮೆಯಾಗಿ ಮೊಬೈಲ್ ನೋಡುವವರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಹೊಸ ಪ್ರಯೋಗವಾಗಿ ಗ್ಲೋಬಲ್ ಕಂಪ್ಯೂಟರ್ನ ಶ್ರೀ ಶಕೀಲ್ ಅಹಮ್ಮದ್ ಪಿಂಜಾರ್ ಶಿಕ್ಷಕರು ಡಿಜಿಟಲ್ ಪೇಜಸ್ ಮೂಲಕ ಓದುಗರ ಮುಂದಿಟ್ಟಿದ್ದಾರೆ. ಧನ್ಯವಾದಗಳು.